ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿ ಬೇರೆ ಬೇರೆ ರೀತಿ ಪ್ರತಿಭಟನೆ ಮಾಡಿತ್ತು, ಹೇಳಿಕೆಗಳನ್ನು ಕೊಟ್ಟಿತ್ತು. ಆದ್ರೆ ಈ ಪ್ರಕರಣವನ್ನ ದೊಡ್ಡ ಮಟ್ಟದಲ್ಲಿ ತರೋದಕ್ಕೆ ವಿಫಲವಾಯಿತು. ಈಗೇನ್ ಮಾಡಿದ್ದೀರಿ ಅದು ಸಾಕಾಗಲ್ಲ, ಈ ಪ್ರಕರಣವನ್ನೇ ಮುಂದಿಟ್ಕೊಂಡು ಬಹಳ ದೊಡ್ಡ ಮಟ್ಟದ ಹೋರಾಟವನ್ನ ರೂಪಿಸಬೇಕು ಅಂತ ರಾಜ್ಯ ಬಿಜೆಪಿಯ ನಾಯಕರುಗಳಿಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ನಿಮ್ಮ ಹೋರಾಟ ನಮಗೇನೂ ತೃಪ್ತಿ ತಂದಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದೆ ರಾಜ್ಯ ಬಿಜೆಪಿಯ ನಾಯಕರ ಮೇಲೆ. ಹೈಕಮಾಂಡ್ ನಾಯಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇದು ದೊಡ್ಡ ಅಸ್ತ್ರ, ಇಂಥ ವಿಷಯ ಇದ್ರೂ ನೀವು ಹೋರಾಟ ಮಾಡಿದಷ್ಟಕ್ಕಷ್ಟೇ ಇದೆ. ಈ ವಿಷಯದಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ಗಮನಿಸ್ತಿದ್ದಾರೆ ವರಿಷ್ಠರು. ಹೀಗಾಗಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಪ್ಲಾನ್ ಮಾಡಬೇಕು ಅನ್ನೋದನ್ನ ಸೂಚ್ಯವಾಗಿ ತಿಳಿಸಿದೆ ಹೈಕಮಾಂಡ್. ರಾಜ್ಯ ಬಿಜೆಪಿ ಸಾಮಾನ್ಯವಾಗಿ ಯಾವುದೇ ವಿಪಕ್ಷ ಆಡಳಿತ ಪಕ್ಷದ ಕುಂದುಕೊರತೆಗಳಿಗೋಸ್ಕರ ಕಾಯ್ತಾ ಇರುತ್ತೆ. ನಮ್ಮ ರಾಜ್ಯದ ಆಡಳಿತ ಪಕ್ಷ ಇಂಥ ಹಲವು ಆಪ್ಷನ್ಸ್ ಗಳನ್ನ ಬಿಜೆಪಿಯವರು ಕೊಟ್ಟಿತ್ತು, ಈ ಹಿಂದೆನೂ ಕೊಟ್ಟಿತ್ತು, ಈಗಲೂ ಕೊಟ್ಟಿದೆ. ಆದ್ರೆ ಅದನ್ನ ಸಮರ್ಥವಾಗಿ ಬಳಸಿಕೊಳ್ಳೋದ್ರಲ್ಲಿ ಬಿಜೆಪಿ ಯಶಸ್ವಿ ಆಗಿಲ್ಲ. ನಿಮ್ಮ ಹೋರಾಟ ಏನೂ ಕೂಡ ನಮಗೆ ತೃಪ್ತಿ ಆಗಿಲ್ಲ, ಇನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ರೂಪಿಸಬೇಕು, ದೊಡ್ಡ ಮಟ್ಟದಲ್ಲಿ ಈ ವಿಚಾರವನ್ನ ಜನರ ಮುಂದೆ ತಗೊಂಡು ಹೋಗಬೇಕು ಅಂತ ಹೇಳಿ ಕೇಂದ್ರದಿಂದ ಸೂಚನೆ ಬಂದಿದೆ. ಆ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ನಾಯಕರು ಒಂದು ದೊಡ್ಡ ಹೋರಾಟದ ಸಿದ್ಧತೆನಲ್ಲಿ ತೊಡಕೊಂಡಿದ್ದಾರೆ. ರಾಘವೇಂದ್ರ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಬಿಜೆಪಿಯಿಂದ ರಾಜ್ಯ ಬಿಜೆಪಿ ನಾಯಕರುಗಳಿಗೆ ಸೂಚನೆ ಬಂದಿದೆ ಅಂತ, ಏನ್ ಸೂಚನೆ ಇದೆ? ಪ್ರಮುಖವಾಗಿ ರಾಜ್ಯ ಬಿಜೆಪಿ ನಾಯಕರ ಮೇಲೆ ರಾಷ್ಟ್ರೀಯ ನಾಯಕರು ಸ್ವಲ್ಪ ಮಟ್ಟಿಗೆ ಬೇಸರಗೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಕಾರಣ ಇಷ್ಟೇ, ರಾಜ್ಯ ಬಿಜೆಪಿ ನಾಯಕರಿಗೆ ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ಅಸ್ತ್ರಗಳು ಸಹ ಸಿಕ್ಕಿದ್ರು, ಅದನ್ನು ಯೂಸ್ ಮಾಡೋದ್ರಲ್ಲಿ ರಾಜ್ಯ ಬಿಜೆಪಿ ನಾಯಕರು ಸಾಕಷ್ಟು ಬಾರಿ ವಿಫಲವಾಗ್ತಾ ಇದ್ದಾರೆ. ಅದೇ ರೀತಿ ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆಗಿರ್ತಕ್ಕಂತಹ ಕಾಲ್ತುಳಿತ ಪ್ರಕರಣ ಏನಿದೆ, ಆ ಪ್ರಕರಣದಲ್ಲೂ ಸಹ ಸಂಪೂರ್ಣವಾಗಿ ಬಿಜೆಪಿ ವಿಫಲವಾಗ್ತಾ ಇದೆ ಅನ್ನೋ ಒಂದು ಶಂಕೆಯನ್ನ ರಾಷ್ಟ್ರೀಯ ನಾಯಕರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕಂದ್ರೆ ಇಂತಹ ಒಂದು ದೊಡ್ಡ ಅಸ್ತ್ರ ಇದನ್ನ ಇಟ್ಕೊಂಡು ಸರ್ಕಾರದ ಒಂದು ಬೆನ್ನುಮೂಳೆಯನ್ನೇ ಮುರಿಬಹುದು ಬಿಜೆಪಿ, ರಾಜ್ಯ ಬಿಜೆಪಿ. ಅಂತದನ್ನ ಬಿಟ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಹೋರಾಟವನ್ನ ತನ್ನು ಮಾಡಿರ್ತಕ್ಕಂಥದ್ದು. ಎಲ್ಲೋ ಬಂದ್ರೆ ಒಂದು ಪ್ರೆಸ್ ಮೀಟು, ಒಂದು ಪ್ರತಿಭಟನೆಯನ್ನ ಮಾಡಿ ರಾಜ್ಯ ಬಿಜೆಪಿ ನಾಯಕರು ಕೈ ತೊಳ್ಕೊಳ್ತಾ ಇದ್ದಾರೆ. ಸಿಎಂ ಮತ್ತು ಡಿಸಿಎಂ ಅವರ ರಾಜೀನಾಮೆಗೆ ನಿರಂತರವಾಗಿ ಒತ್ತಾಯವನ್ನ ಮಾಡಬೇಕು. ಇಡೀ ರಾಜ್ಯಾದ್ಯಂತ ಬಿಜೆಪಿಯ ಘಟಕಗಳೇನಿದಾವೆ ಆ ಘಟಕಗಳ ವತಿಯಿಂದ ಪ್ರತಿಭಟನೆಯನ್ನ ಮಾಡಿಸಬೇಕು. ರಾಜ್ಯದಲ್ಲಿ ಈ ಕಾಲ್ತುಳಿತ ಪ್ರಕರಣವನ್ನ ದೊಡ್ಡ ಮಟ್ಟದಲ್ಲಿ ಹೈಪ್ ಅನ್ನ ಕ್ರಿಯೇಟ್ ಮಾಡಿ ಪ್ರತಿಭಟಿಸಬೇಕು. ಯಾಕಂದ್ರೆ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ಅದೇ, ಏನು ಪೇ ಸಿಎಂ ಅಭಿಯಾನ ಮಾಡುವ ಮುಖಾಂತರ ಬಿಜೆಪಿಗೆ ಭಾರಿ ಮುಖಭಂಗವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ರು. ಅದೇ ಮಾದರಿಯಲ್ಲಿ ನೀವು ಸಹ ಮಾಡಬೇಕಾಗಿತ್ತು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಬೇಸರವನ್ನ ಹೊರಹಾಕಿರ್ತಕ್ಕಂಥದ್ದು. ಯಾಕಂದ್ರೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ವೈರಲ್ ಆಗ್ತಾ ಇರ್ತಕ್ಕಂಥದ್ದು. 11 ಮಂದಿ ಮೃತರ ದೇಹಗಳನ್ನ ಮುಂದೆ ಇಟ್ಬಿಟ್ಟು RCBಯ ವ್ಯಾನ್ ಅನ್ನ ನಿಲ್ಲಿಸಿರ್ತಕ್ಕಂಥ ಒಂದು ಪೋಸ್ಟ್ ಏನಿದೆ, ಆ ಪೋಸ್ಟ್ ಆಗಿರ್ಬೋದು, ಇನ್ನಿತರ ಪೋಸ್ಟ್ಗಳೇ ಆಗಿರ್ಬೋದು, ಇದು ಸಾರ್ವಜನಿಕರು ಮಾಡ್ತಾ ಇರ್ತಕ್ಕಂತಹ ಪೋಸ್ಟ್ಗಳು. ಆದ್ರೆ ರಾಜ್ಯ ಬಿಜೆಪಿ ಇಂತಹ ಅಭಿಯಾನಗಳನ್ನ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಸಾಕಷ್ಟು ಬೇಸರಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಹೀಗಾಗಿ ಕೂಡಲೇ ಎಚ್ಚೆತ್ತುಕೊಳ್ಳಿ, ಇಡೀ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ನೀಡಿ, ಸಿಎಂ ಮತ್ತೆ ಡಿಸಿಎಂ ಗೃಹ ಸಚಿವರ ರಾಜೀನಾಮೆಗೆ ಒತ್ತಾಯವನ್ನ ಮಾಡಿ, ಇದರಲ್ಲಿ ಯಾವ್ದಾದ್ರು ಒಂದು ವಿಕೆಟ್ ಅನ್ನು ನೀವು ಪಡಿಲೇಬೇಕಂತ ಹೇಳ್ಬಿಟ್ಟು ಕಟ್ಟಪ್ಪಣೆಯನ್ನ ಮಾಡಿರ್ತಕ್ಕಂಥದ್ದು. ಪ್ರಣೋತ್, ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ.